31 ಜನರು ಸದಸ್ಯರನ್ನಾಗಿ ಮಾಡ್ತೀವಿ. ಆಮೇಲೆ ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿಗೆ ಅಧ್ಯಕ್ಷರು ಇರ್ತಾರೆ, ಉಪಾಧ್ಯಕ್ಷರು ಇರ್ತಾರೆ, ಮತ್ತು 21 ಮೆಂಬರ್ಸ್ ಇರ್ತಾರೆ. ಎಷ್ಟು? 21 ಮೆಂಬರ್ಸ್ ಇರ್ತಾರೆ. ಕಾನ್ಸ್ಟಿಟ್ಯೂನ್ಸಿ 21, ಅಧ್ಯಕ್ಷರು ಉಪಾಧ್ಯಕ್ಷರು ಪ್ಲಸ್ 21. ಆಮೇಲೆ ಕಾನ್ಸ್ಟಿಟ್ಯೂನ್ಸಿ ವೈಸ್ಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಪ್ಲಸ್ 11 ಮೆಂಬರ್ಸ್. ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸ್ಟೇಟ್ ಲೆವೆಲಲ್ಲಿ ಅಧ್ಯಕ್ಷರು 5 ಜನ, ಉಪಾಧ್ಯಕ್ಷರು 31 ಮೆಂಬರ್ಸ್. ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಅಧ್ಯಕ್ಷರು, ಒಬ್ಬರು ಉಪಾಧ್ಯಕ್ಷರು, 21 ಜನ ಸದಸ್ಯರು. ಕಾನ್ಸ್ಟಿಟ್ಯೂನ್ಸಿ ಲೆವೆಲಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು 11 ಜನ ಸದಸ್ಯರು. ಐ ಥಿಂಕ್ ಐ ಮೇಡ್ ಮೈ ಸೆಲ್ಫ್ ವೆರಿ ಕ್ಲಿಯರ್. ಇಸ್ ದೇರ್ ಎನಿ ಕನ್ಫ್ಯೂಷನ್? ನೋ. ತಾಳಪ್ಪ ಹೇಳ್ಬಿಡ್ತೀನಿ, ಆಮೇಲೆ ಕೇಳಬೇಕು. ನೀವು ಯಾವಾಗ ಸ್ವಲ್ಪ ಒಂಥರ ನಮ್ಮಲ್ಲಿ ಒಂದು ಗಾದೆ ಹೇಳ್ತಾರೆ, ಭಾಳ ಆತುರವಾಗಿರೋರಿಗೆ ಹುಡುಗಲ್ಲ ಆತರ ಮಾಡೋರಿಗೆ ಇಲ್ಲೇ 7 ತಿಂಗಳು ಹುಟ್ಟಿರ್ಬೇಕಿದೆ ಅಂತ ಹುಡುಗಲ್ಲ. ಸುಮ್ಮನೆ ಜನರೆಲ್ಲ ಗಾದಿ ಮಾತು ಕಣೆಯ. ನನಗೆ ಗೊತ್ತಿಲ್ಲ, ನೀನು 9 ತಿಂಗಳಿಗೆ ಹುಟ್ಟಿರ್ಬೋದು, 9 ತಿಂಗಳು ಹುಟ್ಟಿರ್ಬೋದು, ನನಗೆ ಗೊತ್ತಿಲ್ಲ. ಜನರಲ್ ಆಗಿ ನಮ್ಮ ಕಡೆ ಹಳ್ಳಿನಲ್ಲಿ ಗಾದೆ ಹೇಳ್ತಾರೆ, ಹಿಂಗೆಲ್ಲ ಆತರ ಪಡೋರಿಗೆ, ಈ ಥರ ಸಮಾಧಾನವಾಗಿದ್ದವ್ರಿಗೆ, ಮಧ್ಯ ಮಧ್ಯೆ ಇಂಟರ್ಫಿಯರ್ ಆಗೋರಿಗೆ, ಇವೆಲ್ಲ 7 ತಿಂಗಳು ಹುಟ್ಟಿದವನಾಗ ಆಡ್ತಾರಲ್ಲ ಅಂತ ಹೇಳ್ತಾರೆ. ನಿಮ್ಮ ಕಡೆ ಹೇಳ್ತಾರಲ್ವ, ಎಲ್ಲ ಕಡೆನೂ ಹೇಳ್ತಾರಲ್ವ. ನಿಮ್ಮ ಕಡೆ ನಿಮ್ಗೂ ಗೊತ್ತಿದೆ. ಅವನು ನಮ್ಮ ವರ್ಣ ಕ್ಷೇತ್ರದವನು, ಅದಕ್ಕೆ ಅವನ ಮಧ್ಯ ಮಧ್ಯೆ ಬಾಯಿ ಹಾಕ್ತಾರೆ. ಓಕೆ. ಸೊ ಇವರಿಗೆ ಡಿಸ್ಟ್ರಿಕ್ಟ್ ಅಧ್ಯಕ್ಷರಾದವ್ರಿಗೆ, ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆದವ್ರಿಗೆ 50,000 ರೂಪಾಯಿ ಅವರಿಗೆ ಆನರೇರಿಯಂ ಕೊಡ್ತೀವಿ. ಆನರೇರಿಯಂ, ಗೌರವಧನ, ಕನ್ನಡದಲ್ಲಿ ಗೌರವಧನ ಕೊಡ್ತೀವಿ. ತಾಲೂಕು ಅಧ್ಯಕ್ಷರಾದವರಿಗೆ ಇನ್ನೂ ನಾವು 25 ಕೊಡಬೇಕಾ 20 ಕೊಡಬೇಕಾ ಅಂತ ಇಲ್ಲಿ ಯೋಚನೆ ಮಾಡಿಲ್ಲ. ಸೊ ಅವ್ರಿಗೂ ಕೂಡ ಗೌರವಧನ ಕೊಡ್ತೀವಿ. ಅಲ್ಲ, ಕಾಣಿಸ್ತಾ ಇಲ್ಲ, ಇದು ಕಾನ್ಸ್ಟಿಟ್ಯೂನ್ಸಿ ಅಧ್ಯಕ್ಷರು. ಸೊ ಇವ್ರಿಗೆ ಮೆಂಬರ್ಗಳಿಗೆಲ್ಲ ಸಿಟ್ಟಿಂಗ್ ಫೀ ಕೊಡ್ತೀವಿ ಅಷ್ಟೇ.